ಇಲ್ಲ ಕಣೋ ಆರ್ಯ. ಆರ್ತಿ ನನಗೆ ಫೋನು ಮಾಡಿಲ್ಲ, ಇಲ್ಲಿಗೆ ಬಂದೂ ಇಲ್ಲ. ನಿಮ್ಮ ಮನೆಯವರಿಗೆಲ್ಲ ಅದೇನಾಗಿದೆಯೋ ಗೊತ್ತಿಲ್ಲ, ಒಂದಾದ್ಮೇಲೆ ಒಂದು ರಗಳೆ ಮಾಡ್ಕೋತಾನೆ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅವನೇ ತಾನೆ. ಅವನೊಬ್ಬ ಸರಿಯಾಗಿದ್ರೆ ಸಾಕಿತ್ತು, ಈ ರಗಳೇನೇ ಇರ್ತಿರ್ಲಿಲ್ಲ. ಎಲ್ಲದಕ್ಕೂ ಅವನೇ ತಪ್ಪಿತಸ್ಥ ಅಂತ ತೀರ್ಮಾನ ಮಾಡಬೇಡ ಕಣೋ ನೀನು. ಅವ್ನು ಕೋಪಿಷ್ಟ ಇರ್ಬೋದು, ಆದರೆ ತಾಯಿಗೆ ತೀರಾ ನೋವು ಕೊಡೋ ಹುಡುಗ ಅಲ್ಲ ಅವನು. ಆರ್ತಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಫಸ್ಟ್ ಅವ್ನ ಪರವಾಗಿ ವಹಿಸ್ಕೊಂಡು ಮಾತಾಡೋದನ್ನ ಬಿಡಿ. ನೀವು ಅಮ್ಮ ಇಬ್ರು ಅವನಿಗೆ ಸಲಿಗೆ ಕೊಟ್ಟುನೆ ಹೀಗಾಗಿರೋದು. ಯಾಕೋ ಹೀಗೆ ಮಾತಾಡ್ತೀಯಾ? ಅಣ್ಣನ ಬಗ್ಗೆ ಯಾರಾದ್ರೂ ಇಷ್ಟ? ಯಾವ ಸೀಮೆ ಅಣ್ಣ ಅಜ್ಜಿ? ಅಣ್ಣ ಅಂತ ನಂಗೆ ಹೇಳ್ಕೊಳಕ್ ನಿನ್ ಬಾಯಲ್ಲಿ ಯಾಕೋ ಇಂಥ ಮಾತು ಬರ್ತಾ ಇದೆ? ನೀವಿಬ್ರು ಅಣ್ಣ ತಮ್ಮ ಒಬ್ರನ್ನೊಬ್ರು ಹೀಗೆ ಬೈಕೊಂಡು ಓಡಾಡ್ತಾ ಇದ್ರೆ ಮನೆತನದ ಮಾನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಮನೆತನದ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಇದ್ದಿದ್ರೆ ಅವನು ಹೀಗೆ ಮಾಡ್ತಿದ್ನಾ? ಪ್ರೆಸ್ ಮೀಟ್ ಕರೆದು ಡ್ಯಾಡಿ ಬಗ್ಗೆ ಇಲ್ಲದ ಸಲದೆಲ್ಲ ಹೇಳಿ ಅವ್ರು ರಿಸೈನ್ ಮಾಡೋ ಥರ ಮಾಡ್ತಿದ್ನಾ? ಅವ್ರೇನೋ ದುಡುಕಿ ಒಂದು ಸಣ್ಣ ತಪ್ಪು ಮಾಡಿರ್ಬೋದು, ಅದನ್ನೇ ಇಷ್ಟು ದೊಡ್ಡದು ಮಾಡೋದಾ? ದುಡುಕ್ ಮಾಡ್ತಿರೋ ತಪ್ಪಲ್ಲ ಅಜ್ಜಿ. ಬೇಕು ಅಂತಾನೆ ಅಪ್ಪನ ಮೇಲೆ ಸೇಡ್ ತೀರ್ಸ್ಕೊಳ್ತಿದ್ದಾನೆ. ತಂದೆ ಅನ್ನೋ ಗೌರವನೂ ಇಲ್ಲ, ಅಮ್ಮ ಅನ್ನೋ ಭಯನೂ ಇಲ್ಲ ಅವನಿಗೆ. ನೀವಿಬ್ರು ಮೊದಲು ಹೀಗೆ ಕಿತ್ತಾಡೋದನ್ನ ಬಿಟ್ಟು ಆರ್ತಿ ಎಲ್ಲಿದ್ದಾಳೆ, ಅವಳನ್ನ ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ ಕಂಡಿಡ್ದು ಕರ್ಕೊಂಡು ಬನ್ನಿ. ಪಾಪ ಹುಡುಗಿಯಲ್ಲಿ ಎಷ್ಟು ಸಂಕಟ ಪಡ್ತಿದ್ದಾಳೋ ಏನೋ. ಅಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ಆದಿತ್ಯನ ಅರೆಸ್ಟ್ ಮಾಡಬೇಕು. ಜೈಲಿಗೆ ಕರ್ಕೊಂಡೋಗಿ ನಾಲ್ಕು ತರ್ಕಿದ್ರೆ ವಿಷಯ ಏನು ಅಂತ ಆಚೆ ಬರುತ್ತೆ. ಮತ್ತೆ ಅವನೇ ತಪ್ಪು ಮಾಡಿದಾನೆ ಅಂತ ಹೇಳ್ಬೇಡ ವಾರ್ಯ. ಅವನು ಯಾಕೋ ಈ ರೀತಿ ಮಾಡ್ತಾನೆ? ತನ್ನ ತಾಯಿನ ಕಿಡ್ನಾಪ್ ಮಾಡಿದ್ರೆ ಅವಳ ಮನ್ಸಿಗೆ ನೋವಾಗತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅವನ್ನ ಅರೆಸ್ಟ್ ಮಾಡಿ ತೊಂದರೆ ಕೊಡ್ಬೇಡ ಕಣೋ. ಇಲ್ಲ ಅಜ್ಜಿ, ಅಮ್ಮನ ಅವನೇ ಕಿಡ್ನಾಪ್ ಮಾಡಿರೋದು. ಹೌದು, ತನ್ನ ಬರ್ಡೇ ದೇವಸ್ಥಾನವರೆಗೂ ಬಂದು ಆಶೀರ್ವಾದ ಮಾಡಿ ಹೋಗಿ ಅಂತ ಫೋನ್ ಮಾಡಿದ್ದ. ಹಾಗೂ ಅಮ್ಮ ಹೋಗಲ್ಲ ಅಂತ ಹೇಳ್ತಿದ್ರು. ನಾನು ಡ್ಯಾಡಿನೇ ಒತ್ತಾಯ ಮಾಡಿ ಕಳಿಸಿದ್ದು. ಆಶೀರ್ವಾದ ಮಾಡಕ್ ಬಂದಿರೋ ತಾಯಿನ ಕಿಡ್ನಾಪ್ ಮಾಡಿ ಇವಾಗ ತನ್ಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಿದ್ದಾನೆ. ತನಗೆ ಆಶೀರ್ವಾದ ಮಾಡಕ್ ಬಂದಿರೋ ತಾಯಿನ ಯಾರಾದ್ರೂ ಕಿಡ್ನಾಪ್ ಮಾಡ್ತಾರೇನೋ? ಅಜ್ಜಿ, ನಿಮ್ಗೆ ಗೊತ್ತಿದ್ದಾಗೆ ಅಮ್ಮನ ಅವನ ಜೊತೆ ಕರ್ಕೊಂಡು ಹೋಗಿ ಆ ಶಶಾಂಕ್ನ ಅಮ್ಮನ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ತಾನೆ. ಆದ್ರೆ ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಅಲ್ಲೇ ಅಜ್ಜಿ ಇರೋದು. ಅಮ್ಮ ಆದಿತ್ಯಂಗೆ ಬೈದು ಮನೆಯಿಂದ ಆಚೆ ಹಾಕಿದ್ರು. ಆ ಶಶಾಂಕ್ ಜೊತೆ ಸೇರ್ಬೇಡ ಅಂತಲೂ ಹೇಳಿದ್ರು. ಅವನಿಗೆ ಪಕ್ಕಾ ಗೊತ್ತಿತ್ತು ಅವ್ನು ಏನೇ ಮಾಡಿದ್ರು ಅಮ್ಮ ಅವನ ಜೊತೆ ಬರಲ್ಲ ಅಂತ. ಅದಕ್ಕೆ ಆಚೆ ಕರೆಸಿ ಕಿಡ್ನಾಪ್ ಮಾಡಿಸಿದ್ದು. ನೀನು ಹೇಳಿರೋದು ನಿಜ ಇದ್ರೂ ಇರ್ಬೋದು, ಆದ್ರೆ ಆದಿ ಈ ರೀತಿ ಮಾಡ್ತಾನೆ ಅಂದ್ರೆ ನನ್ನ ಕೈಲಿ ನಂಬಕ್ ಆಗ್ತಿಲ್ಲ ಕಣೋ. ಒಂದ್ ವೇಳೆ ಅವನೇನಾದ್ರೂ ಶಶಾಂಕ್ ಜೊತೆ ಸೇರ್ಕೊಂಡು ಅವನು ಹೇಳ್ದಾಗೆ ಕೇಳಿ ಈ ರೀತಿ ಮಾಡಿರ್ಬೋದಾ? ಅದಕ್ಕೆ ಅಜ್ಜಿ ಹೇಳಿದ್ದು ಅಮ್ಮನ ಆದಿತ್ಯನ ಕಿಡ್ನಾಪ್ ಮಾಡಿದ್ದು ಅಂತ. ಜೈಲಿಗೆ ಹೇಳ್ಕೊಂಡೋಗಿ ಬೂಟ್ ಕಾಲೆರಡು ಒದ್ರೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ನೋಡು, ಒಂದ್ ವೇಳೆ ನಿನ್ ಮಾತೆ ನಿಜ ಆಗಿದ್ರೆ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ವಿಚಾರಿಸು. ಆದ್ರೆ ಹೊಡೆದು ಬಡ್ದು ಮಾತ್ರ ಮಾಡಬೇಡ ಕಣೋ. ಈಗ ಶಶಾಂಕ್ ಎಲ್ಲಿದ್ದಾನಂತ ಗೊತ್ತಾ ಅಜ್ಜಿ? ಬಾರಪ್ಪ, ಫ್ಯೂಚರ್ ಎಮ್ ಎಲ್ ಎ. ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಮ್ಮ ಕಾಣ್ತಿಲ್ಲ ಸರ್. ವಾಟ್? ನೀವು ಅಮ್ಮ ಕಾಣ್ತಾ ಇಲ್ವಾ? ಯಾವಾಗಿಂದ ಕಾಣ್ತಾ ಇಲ್ಲ? ಬೆಳಿಗ್ಗೆ ನನ್ನ ನೋಡಕ್ಕಂತ ದೇವಸ್ಥಾನಕ್ಕೆ ಬಂದವರು ಇದ್ದಕ್ಕಿದ್ದಾಗೆ ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ ಸರ್. ಟೆನ್ಷನ್ ಆಗಬೇಡ ಆದಿ. ನೀವಮ್ಮ ಎಲ್ಲಿ ಹೋಗಕ್ಕೂ ಸಾಧ್ಯನೇ ಇಲ್ಲ. ನಿನ್ನ ಮೀಟ್ ಮಾಡೋಕ್ಕೆ ಅಂತ ಬಂದವರು ನೀನು ಮಾತಾಡೋಕ್ಕೆ ಇಷ್ಟ ಇಲ್ದಿರ ವಾಪಸ್ ಹೋಗಿರ್ಬೋದು. ಒಂದ್ಸಾರಿ ಸೂರ್ಯ ಅವ್ರ ಮನೆ ಚೆಕ್ ಮಾಡಬೇಕಾಗಿತ್ತು. ಅವ್ರ ಮನೆಗೂ ಫೋನ್ ಮಾಡಿ ವಿಚಾರಿಸ್ತೆ ಸರ್. ನನ್ನ ನೋಡಕ್ಕಂತ ಓಟೋರ್ ಮನೆಗೆ ಹೋಗಿಲ್ವಂತೆ ಸರ್. ಇನ್ಫ್ಯಾಕ್ಟ್ ದೇವಸ್ಥಾನಕ್ಕೆ ಬಂದಿದ್ದು ನಾನು ನೋಡಿದೆ, ಆದರೆ ಅವ್ರು ಸಡನ್ನಾಗೆ ನಿಮ್ಮಮ್ಮ ನಿನ್ನನ್ನು ಮೀಟ್ ಮಾಡೋಕ್ಕೆ ಬಂದಿರೋದು ನಿಜ. ನಿಮ್ಮಮ್ಮನ್ನ ಸೂರ್ಯನೇ ಕಿಡ್ನಾಪ್ ಮಾಡಿಸಿ ಅದನ್ನು ನಿನ್ನ ಮೇಲೆ ಬರೋ ಹಾಗೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲ ಸರ್, ಸೂರ್ಯ ಅವರು ಹಾಗೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವರು ಅಮ್ಮನ್ನ ತುಂಬ ಇಷ್ಟಪಡ್ತಾರೆ. ಅಂಥದ್ರಲ್ಲಿ ಅಮ್ಮನ ಈ ರೀತಿ ನಡ್ಸ್ಕೊತಾರೆ ಅಂದರೆ ನನಗೆ ನಂಬೋದಕ್ಕಾಗಲ್ಲ ಸರ್. ನಂಬಲೇಬೇಕು ಆದಿತ್ಯ. ನಿನ್ನ ರಾಜಕೀಯದಿಂದ ದೂರ ಮಾಡೋಕ್ಕೆ ನಿಮ್ಮ ಅಮ್ಮನ್ನ ನಿನ್ನನ್ನು ಮೀಟ್ ಮಾಡೋಕ್ಕೆ ಕಳಿಸಿ ಹಿಂದೆನೇ ಅವ್ರು ಬಂದು ಕಿಡ್ನಾಪ್ ಮಾಡಿಸಿ ತನ್ನ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ.
ಈ ರಾಜಕೀಯನೇ ಹೀಗೆ ಆದಿ. ತನ್ನ ಸ್ಥಾನ ಕುತ್ತು ಬರುತ್ತೆ ಅನ್ನೋಗಿದ್ರೆ ತಾನು ಹೆತ್ತ ಮಗನಾದರೂ ಸರಿ, ಕಟ್ಕೊಂಡು ಹೆಂಡತಿ ಆದರೂ ಸರಿ, ಹಿಂದೂ ಮುಂದೆ ನೋಡಲ್ಲ. ಒಟ್ಟಿನಲ್ಲಿ ತಾನೊಬ್ಬ ಚೆನ್ನಾಗಿದ್ರೆ ಸಾಕು ಅನ್ನೋದೇ ಮುಖ್ಯ ಆಗುತ್ತೆ. ಸೊ ನೀವ್ ಹೇಳ್ದಾಗೆ ಆ ಸೂರ್ಯ ಅಮ್ಮನ್ನ ಕಿಡ್ನಾಪ್ ಮಾಡೋ ನಾಟಕ ಮಾಡಿ ನನ್ನನ್ನೇನಾದ್ರೂ ಸಿಗಾಕ್ಸ್ಬೇಕು ಅಂತ ಇದ್ರೆ ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಸರ್. ಈಗಲೇ ಹೋಗಿ ಅವ್ರನ್ನ ಹಿಡಿದು ಅಮ್ಮನ್ನ ಬಿಡ್ಸ್ಕೊಂಡು ಬಂದೇ ಬರ್ತೀನಿ. ಸೂರ್ಯನೇ ನಿಮ್ಮಮ್ಮನ ಕಿಡ್ನಾಪ್ ಮಾಡಿದ್ದಾನೆ ಅದಂದಮೇಲೆ ಅವ್ರಿಗೇನೂ ಆಗಲ್ಲ. ಅವ್ರ ಬಗ್ಗೆ ನೀನು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ತಾಯಿ ಕಾರಣೆ ಆಗೋ ಹಾಗೆ ಮಾಡಿ ಅದು ನೀನು ಮಾಡಿದೀಯ ಅಂತ ಬಿಂಬಿಸ್ತಾ ಇದ್ದಾರೆ. ನಿನ್ನನ್ನು ಅವ್ರ ಕಡೆ ಮಾಡ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋ ತಂತ್ರ ಇದು. ಸ್ವಲ್ಪ ದಿವಸ ಕಾದು ನೋಡು. ನೀನು ಅವ್ರು ಈ ತಂತ್ರಕ್ಕೆ ಜಗದೇ ಇದ್ದಾಗ ಅವರೇ ನಿಂಗೆ ಫೋನ್ ಮಾಡಿ ನಿಮ್ಮ ತಾಯಿ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನೀವ್ ಹೇಳ್ದಾಗೆ ಅವರೇ ಅಮ್ಮನ್ನ ಅಡಗಿಸಿಟ್ಟಿರ್ತಾರಾ? ನಾನು ನಿನ್ನ ಯೋಗಕ್ಷೇಮ ಬಯಸೋನು. ನಾನು ಸುಳ್ಳು ಹೇಳ್ತೀನ? ನಿಮ್ಮ ತಾಯಿ ಸಿಕ್ಕೇ ಸಿಗ್ತಾರೆ, ಚಿಂತೆ ಮಾಡಬೇಡ ಆದಿ. ಸರ್ ಇದಕ್ಕೊಂದು ಸೈನ್ ಮಾಡಿಸಿ. ಇದಕ್ಕೊಂದು ಸೈನ್ ಮಾಡೋ ಆದಿ. ಸರ್ ಇದು ನಿಮ್ಮ ಮೊದಲು ಸೈನ್ ಮಾಡು, ಅದೇನು ಅಂತ ಆಮೇಲೆ ಹೇಳ್ತೀನಿ. ಸರಿ ಸರ್. ಸರ್ ಸ್ವಲ್ಪ ಪೆನ್ ಕೊಡ್ತೀರಾ? ನಾನು ಬರ್ತೀನಿ ಸರ್, ಬರ್ತೀನಿ. ಆರತಿ ಇದ್ದಕ್ಕಿದ್ದಾಗೆ ಕಾಣೆ ಆಗಿದ್ದಾಳೆ ಅಂದರೆ ಏನತ್ತೆ? ಇದರಿಂದ ಆ ಸೂರ್ಯಂದೇ ಕೈವಾಡ ಅನ್ಸತ್ತೆ. ಅನ್ಸುತ್ತೆ ಏನೋ ಅವಂದೇ ಕೈವಾಡ. ಆದಿ ಯಾವಾಗಲೂ ಹೇಳ್ತಿರ್ಲಿಲ್ವಾ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅಂತ. ಆದಿ ಫೋನ್ ಮಾಡಿ ಆರ್ತಿನ ಕರೆದಿದ್ದು ಸೂರ್ಯನ್ ಗೊತ್ತಾಗಿರುತ್ತೆ. ಇವಳು ನನ್ನ ಮಾತನ್ನ ಮೀರಿ ಆದಿನ ಮೀಟ್ ಮಾಡೋಕೆ ಹೋಗ್ತಾಳಲ್ಲ ಅಂತ ಅವನೇ ಕಿಡ್ನಾಪ್ ಮಾಡಿಸಿರ್ತಾನೆ. ಹಾಗೆ ಮಾಡೋದ್ರಿಂದ ಅವನಿಗೇನು ಲಾಭ ಆತ್ತೆ? ನನಗನ್ಸತ್ತೆ ಆರತಿ. ಹ್ಞೂ ಅಂಕಲ್, ಆರ್ತಿನೇ. ಆರತಿನ? ಹೌದು. ನೀವ್ಯಾಕೆ ಇಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಾ ಇದ್ದೀರಾ? ಅಲ್ಲಿ ಆರ್ತಿ. ಎಲ್ಲಿ ಆರ್ತಿ? ಇಲ್ಲೇ ನಿಂತ್ಕೊಂಡು ಆರ್ತಿ ಎಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ ಆಂಟಿ. ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ಆರ್ತಿ ಎಲ್ಲಿ ಅಂತ. ಡ್ಯಾಡ್ ಏನ್ ಅಲ್ಲಿ ನೋಡ್ತಾ ಇದ್ದೀರಾ? ತಗೊಳ್ಳಿ ಆರ್ತಿ. ಯಾಕೆ ಡ್ಯಾಡ್ ಆಗ ನೋಡ್ತಾ ಇದ್ದೀರಾ? ಜಾಸ್, ನಿಮ್ಮ ತಂದೆ ಆರ್ತಿನ ನೋಡಿ ತುಂಬ ದಿವಸ ಆಗಿರಬೇಕು, ಅದಕ್ಕೆ ಹಾಗೆ ನೋಡ್ತಿದ್ದಾರೆ. ಆರ್ತಿನ್ ನೋಡಿನಾ? ಅದು ಈ ಮನೆಯಲ್ಲಿ ಪೂಜೆ ಮಾಡೋದು, ಆರತಿ ಮಾಡೋದು ಎಲ್ಲ ತುಂಬ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಹೇಳಿದೆ. ಅಂಕಲ್, ಆರತಿ ತಗೊಳ್ಳಿ. ಆಂಟಿ ನೀವು ತಗೊಳ್ಳಿ. ಜಾಸ್ ಪಾಪ ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಪ್ಲೀಸ್. ಏನು ಜಾಸ್ಮಿನ್ ಇದು? ಇದ್ದಕ್ಕಿದ್ದಾಗ ಇವತ್ತು ಪೂಜೆ ಎಲ್ಲ ಮಾಡಿದ್ಯಾ? ಏನೂ ಇಲ್ಲ ಡ್ಯಾಡ್, ನಾನು ಚಕ್ರಿನ ಮದುವೆ ಆದಮೇಲೆ ಹಿಂದೂ ಟ್ರೆಡಿಷನ್ ಎಲ್ಲ ಕಲಿಬೇಕಲ್ವಾ, ಅದಕ್ಕೆ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.
ಆರತಿ ಇಲ್ಲದೆ ಯಾವ ಕಾರ್ಯನೂ ಆಗಲ್ವಲ್ಲ ಅಂಕಲ್. ಆರತಿ ಇದ್ರೆ ತಾನೇ ನನ್ನ ಜಾಸ್ ಮದುವೆ ಆಗೋದು. ಏನ್ ಮಾತು ಅಂತ ಹೇಳ್ತಿದ್ಯಾ ಶಕ್ರಿ? ಅಲ್ಲ, ಮದ್ವೆಗೂ ಆರ್ತಿಗೂ ಏನ್ ಸಂಬಂಧ ಅಂತ? ಏನಂಟಿ, ನಿಮಗೂ ಗೊತ್ತಿಲ್ವಾ? ಮದುವೆ ಗಂಡು ಮೊದಲು ಹೆಣ್ಣಿಗೆ ಆರತಿ ಮಾಡೋದ್ರಿಂದ ತಾನೇ ಶುಭ ಕಾರ್ಯ ಶುರುವಾಗೋದು. ಆರತಿನೇ ಇಲ್ಲದೆ ಮದುವೆ ಆಗುತ್ತಾ? ಹ್ಞೂ ಅಜ್ಜಿ, ನನಗೂ ಕೂಡ ಇಂಡಿಯನ್ ಟ್ರೆಡಿಷನ್ ಪ್ರಕಾರನೇ ಮದುವೆ ಆಗಬೇಕು ಅಂತ ಆಸೆ. ನೀವು ಕೂಡ ಹಾಗೆ ಮಾಡ್ತೀರಾ ಅಲ್ವಾ? ಜಾಸ್, ನೀನು ಆಸೆ ಪಟ್ಟಿದ್ಯಾ ಅಂದಮೇಲೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋತಾರ ಇವರು, ಅಲ್ವಾ ಅಂಕಲ್? ಓಕೆ ಜಾಸ್ತಿ, ನಿನಗೆ ಹೇಗೆ ಇಷ್ಟನೋ ಹಾಗೆ ಮದುವೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಆರತಿ ಅಂತ ಹೇಳ್ತಿದ್ದಾಗೆ ಇಬ್ರು ಯಾಕೋ ಗಾಬರಿ ಆಗ್ಬಿಟ್ರಿ. ಆರತಿ ಅನ್ನೋ ಹೆಸರಿಗೂ ನಿಮಗೂ ಏನಾದರೂ ಏನು ಮಾತು ಅಂತ ಆಡ್ತಾ ಇದೆಯಾ ಚಕ್ರಿ? ಆಡೋ ಮಾತಿಗೆ ಒಂದು ಅರ್ಥ ಇರಬೇಕು. ಅರ್ಥ ಇಲ್ಲದೆ ಯಾವ ಮಾತು ಆಡಲ್ಲ ಅಂಕಲ್ ನಾನು. ಅರ್ಥ ಇಲ್ಲದೆ ಯಾವ ಮಾತು ಆಡಲ್ಲ ಅಂತ ಹೇಳ್ತಿದ್ಯಾ? ಮತ್ತ್ಯಾಕೆ ಮಂಗಳಾರತಿ ಅಂತ ಹೇಳೋದನ್ನ ಆರತಿ ಅಂತ ಹೇಳಿದೆ? ಮಂಗಳಾರತಿ ಅಂತಲೇ ಹೇಳಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀವು ಅದೇನೋ ಆರತಿ ಅಂತ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡು ಟಂಗ್ ಟ್ವಿಸ್ಟ್ ಆಗಿ ಬರೀ ಆರತಿ ಅಂತ ಹೇಳಿದೆ. ಅಂಕಲ್, ನನಗೊಂದು ಡೌಟು. ನಿಮಗೆ ಆರತಿ ಇಷ್ಟನೋ ಮಂಗಳಾರತಿ ಇಷ್ಟನೋ? ಮಂಗಳಾರತಿ ಇಷ್ಟ. ನೈಸ್. ಯಾಕೆ ಮುಂದೆ ಯಾವುದು ಅಮಂಗಳ ಆಗದೆ ಇರಲಿ ಅಂತನ? ಅಂಕಲ್, ಇಲ್ಲಿ ಯಾವುದು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಆರ್ಯ, ಆರತಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಡ್ಯಾಡ್, ಅವ್ರು ಎಲ್ಲಿದ್ದಾರೆ ಅನ್ನೋ ಕ್ಲೂನೂ ಇಲ್ಲ. ಆದರೆ ನನಗೆ ಅನುಮಾನ ಇರೋದು ಆದಿತ್ಯನ ಮೇಲೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಆದಿತ್ಯ ಕಿಡ್ನಾಪ್ ಮಾಡಿಸಿರೋ ಸಾಧ್ಯತೆ ಇದೆ. ಅದಕ್ಕೆ ಈಗ ಶೋಭಜಿ ಮನೆಗೆ ಹೋಗಿದೆ ಆ ಶಶಾಂಕ್ ಅಡ್ರೆಸ್ ತಿಳ್ಕೊಳ್ಳೋದಕ್ಕೆ. ಟ್ರೇಸ್ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ಆ ಮನೇಲಿ ಯಾರೂ ಇಲ್ಲ. ಆದರೆ ಅವಾಗ ಆದಿತ್ಯ ಅಲ್ಲಿಗೆ ಹೋಗ್ತಿದ್ದ ಅಂತ ಗೊತ್ತಾಯ್ತು. ಆ ದಿನ ಮೀಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಆರ್ಯ. ಇದ್ರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ. ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ನೀನು. ಇಲ್ಲ ಡ್ಯಾಡ್, ಅಮ್ಮ ಕಾಣೆ ಆಗೋದ್ರ ಹಿಂದೆ ಆದಿತ್ಯನೇ ಇರೋದು. ಅವನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಬೇಕು. ಒಂದು ಕೆಲಸ ಮಾಡಿ, ನೀವೇ ಆದಿತ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಆರ್ಯ. ಈ ಹಿಂದೆ ಆರತಿ ಅವ್ರು ಕಾಣೆ ಆಗಿದ್ದಾಗ ಆದಿತ್ಯನ ಕಿಡ್ನಾಪ್ ಮಾಡಿಸಿದಾನೆ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಇದರಿಂದ ಆರತಿ ಅವ್ರಿಗೆ ತುಂಬ ಬೇಜಾರಾಗಿತ್ತು. ಮತ್ತೆ ಅದೇ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಡ್ಯಾಡಿ, ಏನು ಮಾತಾಡ್ತಾ ಇದ್ದೀರಾ? ನೀವು ಯಾಕೆ ಆದಿತ್ಯನ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ? ಯಾಕಂದರೆ ಆರತಿ ಅವರಿಗೆ ಆದಿತ್ಯನ ಮೇಲೆ ತುಂಬ ಪ್ರೀತಿ ಇದೆ. ನಾವು ಈ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಬೇಜಾರಾಗಲ್ವಾ? ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಡ್ಯಾಡ್ ಪ್ಲೀಸ್, ಈ ಥರ ಎಮೋಷ್ನಲ್ ಆಗಿ ಮಾತಾಡಬೇಡಿ. ಒಂದ್ಸಲ ನಾವು ಅನ್ಕೊಂಡಾಗೆ ಆಗಲಿಲ್ಲ, ತಪ್ಪಾಯಿತು. ಅದಕ್ಕೆ ನೀವು ನೋಡು, ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ. ನನಗೆ ಈ ವಿಷಯದಲ್ಲಿ ಬಲವಂತ ಮಾಡಬೇಡ. ನಾನು ಒಂದು ವೇಳೆ ಕಂಪ್ಲೇಂಟ್ ಕೊಡಬೇಕು ಅಂತಿದ್ರೆ ಅವ್ನು ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡು. ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಹಲೋ, ಯಾರು? ಸರ್, ನಾನು ಟ್ಯಾಕ್ಸಿ ಡ್ರೈವರು. ನಿಮ್ಮ ತಾಯಿ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು ಅಂದರೆ ಬನ್ನೇಘಟ್ಟ ರೋಡಿರೋ ಮೀನಾಕ್ಷಿ ದೇವಸ್ಥಾನ ಹತ್ರ ಬನ್ನಿ. ನಾವು ಸಾಕ್ಷಿ ಸಮೇತ ಆದಿತ್ಯನ ಇಟ್ಕೊಡ್ತೀವಿ ಸರ್. ಏನು ಹೇಳ್ತಾ ಇದ್ದೀರಾ? ನಿಮ್ಗೆ ಹೇಗೆ ಗೊತ್ತು ನಮ್ಮ ಅಮ್ಮನ ಆದಿತ್ಯನ ಕಿಡ್ನಾಪ್ ಮಾಡಿದ್ದು ಅಂತ? ನೀವು ಮೊದಲಿಲ್ಲಿ ಬನ್ನಿ ಸರ್, ಅದು ಹೇಗೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಹಲೋ, ಆರ್ಯ, ಯಾರ್ದು ಫೋನ್? ಏನಂತೆ?
ಯಾರೋ ಒಬ್ಬ ಡ್ರೈವರ್ ಅಂತ ಅಮ್ಮನ ಆದಿತ್ಯನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಿದ್ದ. ಈಗಲೇ ಬಂದರೆ ಸಾಕ್ಷಿ ಸಮೇತ ಅವ್ನು ಸಿಕ್ಕಾಕೊಳ್ತಾನೆ ಅಂತ ಹೇಳ್ತಿದ್ದಾನೆ. ಅದು ಫೇಕ್ ಕಾಲ್ ಇರಬೇಕು, ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಕೆಲಸ ನೋಡು. ಇಲ್ಲ ಡ್ಯಾಡ್, ಇದು ಫೇಕ್ ಕಾಲ್ ಅಂತ ನಂಗೆ ಅನ್ನಿಸ್ತಿಲ್ಲ. ನಾನು ಈಗಲೇ ಹೋಗಿ ನೋಡ್ಕೊಂಬರ್ತೀನಿ. ಆರ್ತಿ ಇದ್ದಕ್ಕಿದ್ದಾಗೆ ಕಾಣೆ ಆಗೋದಕ್ಕೆ ಹೇಗೋ ಸಾಧ್ಯ? ಒಂದ್ ವೇಳೆ ನೀನ್ ಕಿಡ್ನಾಪ್ ಮಾಡೋ ವಿಷಯ ಅವಳಿಗೆ ಗೊತ್ತಾಗಿ ಅವಳೇನಾದ್ರು ತಪ್ಪಿಸ್ಕೊಂಡು ಹೋಗಿರ್ಬೋದೇನೋ? ಕಿಡ್ನ್ಯಾಪ್ ಮಾಡಕ್ಕೆ ಪ್ಲಾನ್ ಮಾಡಿರೋ ವಿಷಯ ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಆತೆ? ಆ ವಿಷಯ ಆದಿಗೆ ಗೊತ್ತಿರಲಿಲ್ಲ. ಮತ್ ಹೇಗ್ ಸಾಧ್ಯ? ಅವಳು ಎಲ್ಲಿ ಹೋದ್ಲು? ಬೇರೆ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ? ನನಗೆ ಗೊತ್ತಿರೋ ಹಾಗೆ ಆರ್ತಿನ ಬೇರೆ ಯಾರು ಕಿಡ್ನ್ಯಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವನಿಗೇನಾದ್ರೂ ವಿಷಯ ಗೊತ್ತಾಗಿದೆಯಾ ಅಂತ ನನಗೆ ಅನುಮಾನ. ನಾವು ಕಿಡ್ನ್ಯಾಪ್ ಮಾಡೋದನ್ನ ಪ್ಲಾನ್ ಮಾಡ್ತಿರೋವಾಗ ಏನಾದರೂ ಕೇಳಿಸ್ಕೊಂಡ ಅಂತ ನನಗೆ ಅನುಮಾನ ಇದೆ. ಇದ್ರೂ ಇರ್ಬೋದು ಕಣೋ. ನಾವು ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಕಾದಂಬರಿ ಓದೋ ರೀತಿ ಓದಿ ಹೇಳ್ತಾನೆ. ಹಾಗೆ ಇದು ಏನಾದರೂ ನಾವು ಇಡೋ ಪ್ರತಿ ಹೆಜ್ಜೆಯಲ್ಲೂ, ನಾವು ಮಾಡೋ ಪ್ರತಿ ಯೋಚನೆಯಲ್ಲೂ ನಮಗೆ ಮುಳ್ಳು ಆಗ್ತಾನೇ ಇದ್ದಾನೆ ಇವನು. ಹಾಗೇನಾದ್ರೂ ಈ ವಿಷಯ ಗೊತ್ತಿದ್ದಿದ್ರೆ ಅವ್ನು ಕಾದಂಬರಿ ಓದೋ ರೀತಿ ಓದಿ ಹೇಳ್ತಿದ್ದ ಕಣೋ. ಮೋಸ್ಟ್ಲಿ ಆರ್ತಿ ವಿಷಯ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಆರ್ತಿಗೆ ನೀನ್ ಕಿಡ್ನಾಪ್ ಮಾಡೋ ಸುಳುವು ಸಿಕ್ಕಿ ವಾಪಸ್ ಮನೆಗೆ ಹೋಗಿರ್ಬಹುದು. ಅವಳು ಮನೆಗೆ ಹೋಗಿದ್ರೆ ವಿಷಯ ಬೇರೆನೇ ಆಗಿರೋದು. ಮನೆಗೆ ಹೋಗದೆ ಬೇರೆ ಎಲ್ಲಾದರೂ ಹೋಗಿ ಸೂರ್ಯಂಗೆ ವಿಷಯ ತಿಳಿಸಿದಿದ್ರೆ ಇಷ್ಟೊತ್ತಿಗೆ ಸೂರ್ಯ ಇಲ್ಲೇ ಹುಡ್ಕೊಂಡು ಬಂದು ಇರೋನು. ಆದರೆ ಅದು ಯಾವುದೂ ಆಗಿಲ್ಲ. ಈ ವಿಷಯ ಇಲ್ಲಿಗೆ ನಿಲ್ಲಲ್ಲ ಅತ್ತೆ. ದೊಡ್ಡ ಸುದ್ದಿ ಆಗೇ ಆಗತ್ತೆ. ಕಿಡ್ನ್ಯಾಪ್ 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 ನೋಡಿ ಆಂಟಿ, ನೋಡಿ ಅಂಕಲ್, ಎಲ್ಲಿ ನೋಡಿದ್ರು ಕಿಡ್ನ್ಯಾಪ್ದೇ ಸುದ್ದಿ. ಇವಾಗ ನಿಮ್ಮ ಬಾಯಲ್ಲೂ ಅದೇ ಬರ್ತಿದೆ. ಬೆಂಗಳೂರು ತುಂಬ ಸೇಫ್ ಅಂದ್ಕೊಂಡು ಬಂದೆ ನಾನು. US ಈಸ್ ದ ಬೆಸ್ಟ್. ಇಲ್ಲಿ ಯಾರೂ ಸೇಫ್ ಅಲ್ಲ. ಯಾರು ಯಾರನ್ನ ಯಾವಾಗ ಬೇಕಾದರೂ ಕಿಡ್ನ್ಯಾಪ್ ಮಾಡಿಸ್ಬೋದು. ಏನು ಹೇಳ್ತಾ ಇದೆ ಚಕ್ರಿ? ಹೌದು ಅಂಕಲ್, ಇಲ್ಲಿ ಎಲ್ಲರಿಗೂ ರಾಜಕೀಯದ ನಂಟಿರುತ್ತೆ. ಆ ನಂಟನ್ನ ಇಂಥ ಕೆಲಸಗಳಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ನೀವೇ ಹೇಳಿ ಅಂಕಲ್, ನಂಟು ಗಂಟು ಮಾಡೋದ್ರ ಹಿಂದೆ ಬಿದ್ದರೆ ಸಂಬಂಧಗಳಿಗೆ ಬೆಲೆ ಇರುತ್ತಾ ಅಂಕಲ್? ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಇಷ್ಟ ಬಂದಾಗ ಬದುಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರು ಒಳ್ಳೆಯವ್ರಿಗೆ ಸೇಫ್ ಅಲ್ಲ. ಸಂಬಂಧಗಳಿಗೆ ಟಾಟಾ ಹೇಳಿ ದ್ವೇಷಕ್ಕೆ ಸೇಡ್ಗೆ ಕಿಮ್ಮತ್ತು ಕೊಡೋ ಕಳ್ಳರ ಸಂತೆ. ಅಲ್ಲ, ಈ ಕಿಡ್ನ್ಯಾಪ್ ಮಾಡಿಸೋರ್ಗೆ ಅದು ಏನು ಸಿಗುತ್ತೋಪ್ಪ? ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಚಕ್ರಿ? ಅರೆ ಅಂಕಲ್, ನೀವ್ಯಾಕೆ ಇಷ್ಟೊಂದು ಹೈಪರ್ ಆಗ್ತಾ ಇದ್ದೀರಾ? ನೀವು ಯಾರನ್ನಾದರೂ ಕಿಡ್ನ್ಯಾಪ್ ಮಾಡಿಸಿದ್ದೀರಾ? ಏ ಚಕ್ರಿ, ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ 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 ಆಂಟಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅಲ್ಲ, ನೀವು ಎಂಥವ್ರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದು ಈ ಬೆಂಗಳೂರಲ್ಲಿ ಕಿಡ್ನ್ಯಾಪ್ಗಳು ತುಂಬ ಜಾಸ್ತಿ ಆಗಿ ಯಾರು ನೋಡಿದ್ರು ನೀವು ಕಿಡ್ನ್ಯಾಪ್ ಮಾಡಿಸಿದ್ದೀರಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳೋಕೆ ಬಂದೆ. ಅಷ್ಟರಲ್ಲಿ ನೋಡಿದ್ರೆ ನೀವೇ ಕಿಡ್ನ್ಯಾಪ್ ಮಾಡಿಸ್ತೋರು ಹಾಗೆ ಕೋಪ ಮಾಡ್ಕೋತಾ ಇದ್ದೀರಲ್ಲ ನೀವು. ಈಗ ಇದನ್ನೆಲ್ಲ ನಮ್ಮನ್ನ ಯಾಕೆ ಕೇಳ್ತಾ ಇದೆಯಾ? ಯಾರು ಕಿಡ್ನ್ಯಾಪ್ ಆಗಿರೋದು? ಅಲ್ಲ, ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ತಾನೇ ಟಿ ವಿ ನೋಡಿದೆ, ನ್ಯೂಸಲ್ಲಿ ಹೇಳ್ತಾ ಇದ್ರು ಯಾರೋ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ. ಹಾಗೆ ರೂಮ್ಗೆ ಹೋಗ್ತಿದ್ದೆ, ಇಲ್ಲಿ ನೋಡಿದ್ರೆ ನೀವು ಕಿಡ್ನ್ಯಾಪ್ ಬಗ್ಗೆನೇ ಮಾತಾಡ್ತಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಪೊಲೀಸ್ನವ್ರು ಹೇಳ್ತಿದ್ದಾರೆ ಆದಷ್ಟು ಬೇಗ ಯಾರು ಕಿಡ್ನ್ಯಾಪ್ ಮಾಡಿದ್ರು ಅಂತ ಕಂಡು ಹಿಡಿತೀವಿ ಅಂತ. ಆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋದು, ಕಿಡ್ನ್ಯಾಪ್ ಮಾಡಿದವರು ಓಡಾಡಿರೋ ಎಲ್ಲ ರೋಡ್ಗಳಲ್ಲೂ ಇರೋ CCTV ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆಯಂತೆ. ಅಷ್ಟೇ ಅಲ್ಲ ಅಂಕಲ್, ಆ ಕಿಡ್ನ್ಯಾಪ್ ಆಗಿದಾರಲ್ಲ ಅವ್ರದ್ದು ಫೋನ್ ಸಿಕ್ಕಿದೆಯಂತೆ. ಸೊ ಅದರ ಆಧಾರದ ಮೇಲೆ ಕಿಡ್ನ್ಯಾಪ್ ಮಾಡಿದವ್ರು ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿಬೋದು ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ರು. ಒಟ್ಟಿನಲ್ಲಿ
ಆ ಕಿಡ್ನ್ಯಾಪ್ ಮಾಡಿದವ್ರು ಯಾರು ಅಂತ ಈ ಸರ್ತಿ ಸಿಕ್ಕಾಕೊಂಡ್ರೆ ಎದ್ದು ಓಡಾಡೋದಕ್ಕಾಗಬಾರ್ದು, ಹಾಗೆ ಬೆಂಡೆತ್ತಾರೆ ಅಂತ ಕಾಣುತ್ತೆ. ಅಯ್ಯೋ ಅಂಕಲ್, ಯಾರೋ ಕಿಡ್ನ್ಯಾಪ್ ಮಾಡಿಸಿರೋದು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಿ? ಜಾಸ್ತಿ ಹೊರಗಡೆ ಹೋದಾಗ ಹುಷಾರು ಅಂತ ಹೇಳಿ, ನಾನು ಹೇಳ್ತೀನಿ. ಬರಲ್ಲ? ಆಮೇಲೆ ಇನ್ನೊಂದು ವಿಷಯ ಮರ್ತಿದ್ದೆ ಅಂಕಲ್, ಆ CCTV ರೆಕಾರ್ಡ್ ಆಗಿದೆಯಂತಲ್ಲ, ಅವರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಏನೂ ಇಲ್ಲ. ಹೇಗಿದ್ರು ಫೋನ್ ಸಿಕ್ಕಿದೆಯಂತಲ್ಲ ಅಂಕಲ್, ಆ ಫೋನ್ಗೆ ಲಾಸ್ಟ್ ಕಾಲ್ ಯಾರ್ದು ಬಂದಿದೆ, ಆ ಹುಡುಗಿ ಲಾಸ್ಟ್ ಕಾಲ್ ಯಾರಿಗೂ ಮಾಡಿದ್ದಾಳೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಮೆಸೇಜ್ಗೆ ಎಲ್ಲ ಇರುತ್ತಲ್ಲ, ಅದನ್ನು ಟ್ರೇಸ್ ಮಾಡಿಬಿಟ್ರೆ ಕಿಡ್ನ್ಯಾಪ್ ಮಾಡಿದವರು ಯಾರು ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅಂಕಲ್.